ಜನರಿಗೆ ಸಿನಿಮಾ ಇಷ್ಟ ಆಗಿದೆ ಅಂದರೆ ಆಚೆ ಬಂದು ಖಂಡಿತ ಅವ್ರು ಅದೇ ಹೇಳ್ತಾ ಇದ್ರು ದಟ್ ದೇ ಲೈಕ್ ದ ಫಿಲ್ಮ್. ನನಗೆ ಸಿನಿಮಾ ಬಗ್ಗೆ ಅಂತೂ ಜಾಸ್ತಿ ಮಾತಾಡೋಕ್ಕಾಗಲ್ಲ, ತುಂಬ ಮಾತಾಡಿದ್ದೀವಿ ಎಲ್ಲ ಇಂಟರ್ವ್ಯೂಸಲ್ಲಿ. ಬಟ್ ಜನರು ಸಿನಿಮಾ ಆ್ಯಕ್ಸೆಪ್ಟ್ ಮಾಡ್ತಿದ್ದಾರೆ. ಥಿಯೇಟ್ರಿಂದ ಆಚೆ ಬಂದಾಗ ತುಂಬ ಭಾರ ಅನಿಸ್ತಾ ಇದೆ ಅಂತಿದ್ದಾರೆ. ಅದೇ ನಮಗೆ ಒಂದು ಒಳ್ಳೆ ರಿವ್ಯೂ ಥರ, ಯಾಕೆಂದರೆ ನಾವು ಸೆಕೆಂಡ್ ಹಾಫು ಇಮೋಷ್ನಲಿ ಆಗಿ ಆಚೆ ಬರಬೇಕು ಅಂತಲೇ ನಾವು ಆ ಥರ ಕ್ಲೈಮ್ಯಾಕ್ಸ್ ಇಟ್ಟಿರೋದು. ಬಟ್ ಅಫ್ಕೋರ್ಸ್ ಮಹಾದೇವ ಒಂದು ಸಿನಿಮಾ ನನ್ನ ಕೆರಿಯರಲ್ಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಫಸ್ಟ್ ಆಫ್ ಆಲ್ ಮದುವೆ ಆದಮೇಲೆ ನನ್ನ ಫಸ್ಟ್ ರಿಲೀಸ್ ಇದು. ಜನರಲಿ ಮದುವೆ ಆದಮೇಲೆ ಸಿನಿಮಾಗಳು ಮಾಡಲ್ಲ ಇದು ಅದು ಅನ್ನೋ ಒಂದು ಟಾಕ್ಸ್ ಇರುತ್ತೆ. ಬಟ್ ನನಗೆ ಈ ಸಿನಿಮಾ ವೆರಿ ವೆರಿ ಇಂಪಾರ್ಟೆಂಟ್. ಜನರಿಗೆ ಇಷ್ಟ ಆಗ್ತಿದೆ. ಆ್ಯಂಡ್ ಸೆಲೆಬ್ರಿಟಿ ಶೋ ಅಲ್ಲಿ ಇರಲಿ, ಇವತ್ತು ಆಗಿರಲಿ, ಫೋನ್ ಮಾಡಿ ಪರ್ಸ್ನಲಿ ಫೋನ್ ಮಾಡಿ ನನಗೆ ರಿವ್ಯೂಸ್ ಕೊಡ್ತಾ ಇದ್ದಾರೆ. ಖುಷಿ ಆಗ್ತಿದೆ ಸರ್. ನೋಡಿದ್ದಾರೆ. ಆ್ಯಕ್ಚುಲಿ ಪ್ರೀಮಿಯರ್ ಶೋ ಮುಂಚೆನೇ ಒಂದು ಶೋ ಇಟ್ಟಿದ್ರು, ಆ ಶೋ ಅಲ್ಲೇ ಸಿನಿಮಾ ಅವ್ರಿಗೂ ಪರ್ಸ್ನಲಿ ತುಂಬ ಅವರೇ ಮಾಡಿರೋ ಪೇರ್. ಆ್ಯಕ್ಚುಲಿ ನಮ್ಮಿಬ್ರದ್ದು ರಾಬರ್ಟ್ ಅಲ್ಲಿ ಅವರು ನಮ್ಮಿಬ್ಬರನ್ನ ಪೇರ್ ಮಾಡಿರೋದು. ಒಂದು ಅಫ್ಕೋರ್ಸ್ ನಮ್ಮ ಕೆಮಿಸ್ಟ್ರಿ ಬಗ್ಗೆ ಮಾತಾಡಿದರು, ಇಟ್ ಇಸ್ ರಿಯಲಿ ವರ್ಕ್ಔಟ್ ಅಂತ. ಥ್ರೂ ಔಟ್ ಸಿನಿಮಾ ಇಷ್ಟ ಆಯಿತು. ಆ್ಯಂಡ್ ಆಲ್ಸೋ ವಿನೋದ್ ಸರ್ ಬಗ್ಗೆ ತುಂಬ ಮಾತಾಡಿದರು, ಅವ್ರ ಕೆರಿಯರಲ್ಲಿ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಅಂತ. ಆಲ್ಸೋ ನನ್ನ ಪರ್ಫಾರ್ಮೆನ್ಸು ಚೆನ್ನಾಗಿದೆ ಅಂದರು. ಅಯ್ಯೋ, ಐ ಫೀಲ್ ದ್ಯಾಟ್ ಐ ಡು ನಾಟ್ ನೋ. ನಾನು ಇವಾಗ ಯಾರನ್ನ ಬ್ಲೇಮ್ ಮಾಡೋದು ಅಂತ ನಿಜವಾಗ್ಲೂ ನಾನು ತುಂಬ ಚಿಕ್ಕವಳು ಅದೆಲ್ಲ ಮಾತಾಡೋಕ್ಕೆ. ಬಟ್ ಯಾರನ್ನ ಬ್ಲೇಮ್, ಗೌರ್ಮೆಂಟನ್ನ, ಆ ಮ್ಯಾನೇಜ್ಮೆಂಟ್ನ ಬ್ಲೇಮ್ ಮಾಡೋದಾ, ಜನರನ್ನೇ ಬ್ಲೇಮ್ ಮಾಡೋದಾ? ಅಷ್ಟು ಜನ ಅಲ್ಲಿ ಗೊತ್ತಿದ್ದು ಆಲ್ ದಿಸ್ ಕ್ರಿಕೆಟ್ ಅಲ್ಲಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡೋಣ. ಬಟ್ ಅಲ್ಲಿ ಹೋಗಿ ಇದೆಲ್ಲ ಇಸ್ ಟೂ ಮಚ್. ಐ ಮೀನ್ ಯಾರನ್ನ ಬ್ಲೇಮ್ ಮಾಡೋದು ಅಂತ ನಿಜವಾಗ್ಲೂ ಗೊತ್ತಾಗ್ತಿರಲಿಲ್ಲ. ಸಿನಿಮಾ ಖಂಡಿತ ಇವಾಗ ಬ್ಯುಸಿ ಇದ್ದಾರೆ ಅವರು. ಬಟ್ ಅಫ್ಕೋರ್ಸ್ ಅವ್ರು ಫ್ರೀ ಇದ್ದಾರೆ, ಸಿನಿಮಾ ಖಂಡಿತ ತೋರಿಸ್ತೀವಿ. ನೆಕ್ಸ್ಟ್ ಇದೆ ಅಲ್ಲ ಲೈನಲ್ಲಿ ತಲ್ವಾರ್ಪೇಟೆ ಅಂತ ಒಂದು ಸಿನಿಮಾ ಇದೆ, ನಂದು ವಸಿಷ್ಠದು. ರಾಧೆ ಅಂತ ಒಂದು ಸಿನಿಮಾ ಇದೆ ಅಜಯ್ ರಾವ್ ಜೊತೆ. ಬುದ್ಧಿವಂತ 2 ತುಂಬ ವರ್ಷದಿಂದ ನಡೀತಾ ಇದೆ. ಬಟ್ ಮೋಸ್ಟ್ಲಿ ಬೇಗ ದಿಸ್ ಟೈಮ್ ರಿಲೀಸ್ ಮಾಡ್ತಾರೆ. ನಂದು ಎಪಿಸೋಡ್ ಸಿನಿಮಾ ಇದೆ, ಸರೋಜಿನಿ ನಾಯ್ಡು ಇದೆ. ಸೊ ಇಷ್ಟು ಸಿನಿಮಾಗಳು ಇವಾಗ ರೆಡಿ ಇದೆ. ಕನ್ನಡ ಪ್ರೇಕ್ಷಕರ ಬಗ್ಗೆ ಅವ್ರ ಬಗ್ಗೆ ಥಿಯೇಟರ್ ಬಂದವರು ಕೆಲವೊಬ್ಬರು ಮೊಬೈಲಲ್ಲೇ ನೋಡ್ತಾರೆ. ಅಯ್ಯೋ, ಅದು ಮಾಡಬೇಡಿ ಪ್ಲೀಸ್. ನಾವು ಎಷ್ಟು ಹೇಳಿದ್ರು ಏನು, ನಾನು ತುಂಬ ಕಡೆ ಇದು ಇಂಟರ್ವ್ಯೂ ಕೊಟ್ಟಿದ್ದೀನಿ. ಬಟ್ ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ, ನಮ್ಮ ಸಿನಿಮಾ ನಾವೇ ಗೆಲ್ಲಿಸ್ಬೇಕು. ನಮ್ಮ ಭಾಷೆ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ. ನಾವು ಇಷ್ಟು ದಿನ ಪಡ್ತೀವಿ ನಿಮ್ಮ ಮೊಬೈಲಲ್ಲಿ ನೋಡೋಕ್ಕಲ್ಲ, ಸ್ಕ್ರೀನಲ್ಲಿ ಬಂದು ನೋಡಬೇಕು ಅಂತ. ದಯವಿಟ್ಟು ಯಾರು ಈ ಪೈರಸಿ ಆಗಿರಲಿ, ಖಂಡಿತ ಒ ಟಿ ಟಿಯಲ್ಲಿ ಸಿನಿಮಾ ನೋಡ್ತಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ನಮ್ಮ ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ತುಂಬ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರೊಡ್ಯೂಸರ್ಸ್ ತುಂಬ ಕಮ್ಮಿ ಆಗಿದ್ದಾರೆ ಬಿಕಾಸ್ ಆಫ್ ದಿಸ್ ರೀಸನ್. ಪ್ರೊಡ್ಯೂಸರ್ಸ್ನ ಗೆಲ್ಸೋಣ, ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಬಟ್ ನನಗೆ ಒಂದು ಹೋಪ್ ಇದೆ ಸರ್, ದ್ಯಾಟ್ ನಮ್ಮ ಆಡಿಯನ್ಸ್ ಒಳ್ಳೆ ಸಿನಿಮಾ ಅಂದರೆ ಆ ವರ್ಡ್ ಆಫ್ ಮೌತಲ್ಲಿ ಬಂದು ಸಿನಿಮಾ ನೋಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ನಮಗೆ. ಥಿಯೇಟ್ರ್ ವಿಸಿಟ್ ಮಾಡ್ತೀವಿ ಸರ್. ಇವಾಗ ಫಸ್ಟ್ ಡೇ ಫಸ್ಟ್ ಶೋ ಆಗಿದ್ದರಿಂದ ಇದಾದಮೇಲೆ ಎಲ್ಲಿ ಉತ್ತರ ಕರ್ನಾಟಕ ಹೋಗೋ ಪ್ಲಾನ್ ಏನಿದೆ? ನೋಡೋಣ ಸರ್. ಅಲ್ಲಿ ಏನಾದರೂ ಒಳ್ಳೆ ವರ್ಕ್ ಆಗ್ತಿದೆ ಅಂದರೆ, ಸಿನಿಮಾ ರಿವ್ಯೂಸ್ ಬರ್ತಿದೆ ಅಂದರೆ ಖಂಡಿತ ಎಲ್ರಿಗೂ ಹೋಗಿ ಪರ್ಸ್ನಲಿ ಮೀಟ್ ಆಗ್ತೀವಿ ನಾವು. ಇವಾಗ ಕಮಲ್ ಹಾಸನ್ ಅವರ ಸಿನಿಮಾ ಇವತ್ತೇ ತೆರೆ ಕಾಣಬೇಕಾಗಿತ್ತು. ಅವರ ಒಂದು ದುರಾಂಕಾರದ ಮಾತಿಂದ ಆಗಿರೋ ಅವ್ರ ಬಗ್ಗೆ ಹೇಳೋಣ. ನಾವು ತುಂಬ ಚಿಕ್ಕವರು ಮೇಡಮ್, ಅವ್ರ ಬಗ್ಗೆ. ಈಸ್ ವೆರಿ ವೆರಿ ಬಿಗ್ ಆ್ಯಕ್ಟರ್. ಬಟ್ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಜನರು ನಮ್ಮ ಸಿನಿಮಾನ ಹೌದು ಅದು ಮಾತಾಡಬಾರ್ದಿತ್ತು ನಿಜ. ಬಟ್ ನಮ್ಮ ಆಡಿಯನ್ಸ್ ಕನ್ನಡ ಸಿನಿಮಾ ಕರೆಕ್ಟಾಗಿ ಅವ್ರು ಬಂದು ನೋಡಿದ್ರೆ ಎಲ್ಲ ಸರಿ ಆಗುತ್ತೆ. ಲೆಟರ್ ಸಪೋರ್ಟ್ ನಮ್ಮ ಭಾಷೆನ ನಾವು ಸಪೋರ್ಟ್ ಮಾಡೋಣ, ನಮ್ಮ ಸಿನಿಮಾಗಳನ್ನ ನಾವು ನೋಡೋಣ, ಬೇರೆಯವ್ರದ್ದು ಅವ್ರು ನೋಡ್ಕೋತಾರೆ ಸರ್. ನಮ್ಮ ಭಾಷೆನ ನಾವು ಉಳಿಸೋಣ. ಓಕೆ, ಕೆಲವು ಕನ್ನಡ ಸಿನಿಮಾ ಓಡಲ್ಲ ಅಂತ ಹೇಳ್ತಾರೆ, ಕೆಲವರು ಕನ್ನಡ ಸಿನಿಮಾದ ಕ್ರಿಯೇಟಿವ್ ಇರಲ್ಲ. ಅಂದರೆ ಹಿಂದಿ ಸಿನಿಮಾ, ತೆಲುಗು ಸಿನಿಮಾ ಹೋಲಿಸ್ಕೊಂಡ್ರೆ ಕನ್ನಡ ಸಿನಿಮಾ ಚೆನ್ನಾಗಿಲ್ಲ, ನಾನು ಏನು ಹೇಳೋದು ಮೇಡಮ್, ನಾನು ಮೇಕರ್ ಅಲ್ಲ ಸಿನಿಮಾ, ನನ್ನ ಹೀರೋಯಿನ್ ಆಫ್ ದ ಸಿನಿಮಾ, ಇದೆಲ್ಲ ಡೈರೆಕ್ಟ್. ಬಟ್ ಇಲ್ಲ, ನಾನು ಇವಾಗಲೂ ಹೇಳ್ತೀನಿ ಅಲ್ಲ, ಇವಾಗಲೂ ಹೇಳ್ತಾ ಇದ್ದೀನಿ, ವರ್ಡ್ ಆಫ್ ಮೌತಲ್ಲಿ ಸಿನಿಮಾ ಚೆನ್ನಾಗಿದ್ದರೆ ಖಂಡಿತ, ಇವಾಗ ನಾನು ಪರ್ಸ್ನಲಿ ಅಷ್ಟೇ ಅಲ್ವಾ, ಸಿನಿಮಾ ಚೆನ್ನಾಗಿದ್ದರೆ ಖಂಡಿತ ನಾವು ಹೋಗಿ ಥಿಯೇಟ್ರಲ್ಲಿ ನೋಡ್ತೀವಿ. ಈ ಪ್ರಶ್ನೆ ನೀವು ನಮ್ಮ ಡೈರೆಕ್ಟ್ರಿಗೆ ಕೇಳಿ ಯಾಕೆ ಮಾಡ್ತಿಲ್ಲ ಅಂತ. ಸಿನಿಮಾ ಬಗ್ಗೆ ನೆಗೆಟಿವ್ ಒಪಿನಿಯನ್ ಕ್ರಿಯೇಟ್ ಮಾಡೋಕೆ ಒಂದು ಗ್ರೂಪ್ ಇರುತ್ತೆ, ಸಿನಿಮಾ ಓಡಬಾರ್ದು, ಕಲೆಕ್ಷನ್ ಮಾಡೋದು, ಅವ್ರ ಬಗ್ಗೆ ಏನು ಹೇಳೋದು ಸರ್? ನಾನು
ನಮ್ಮವರೇ ಮಾಡ್ತಾರೆ ಅದನ್ನು. ಇಟ್ಸ್ ಓಕೆ, ಲೆಟ್ಸ್ ಸಿ. ಅವರು ಅಫ್ಕೋರ್ಸ್ ಐ ಥಿಂಕ್ ದಟ್ಸ್ ಅ ವೆರಿ ಬ್ಯಾಡ್ ಥಿಂಗ್ ಟು ಡೂ. ಅದಿದೆ, ಗ್ರೂಪಿಸಮ್ ಅನ್ನೋದು ಖಂಡಿತ ಇದೆ. ಇವಾಗ ಅವ್ರಿಗೆ ಪರ್ಸ್ನಲ್ ಮೀಟಾಗಿ ನಾನು ಫೋನ್ ಮಾಡಿ ಅಂತೂ ಹೇಳೋಕ್ಕಾಗಲ್ಲ. ಅವರವರೇ ತಿದ್ಕೊಂಡು ಅವ್ರ ತಪ್ಪನ್ನ ತಿದ್ಕೊಂಡು ಅವ್ರು ಸರಿಯಾಗಬೇಕು.